ಇದು 3 ಲೇಯರ್ ಕಟ್ ಮಾಡ್ಕೊತೀನಿ. ಯಾಕಂದರೆ 3 ಲೇಯರಲ್ಲಿ ಕ್ರೀಮ್ ಕೊಟ್ಟರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು 2ನೇ ಲೇಯರ್ ಹಾಕಿದ್ದೀನಿ. 2ನೇ ಲೇಯರ್ಗೆ ಸೊ ಇದು ನಮ್ಮ ಯಜಮಾನರು ಕೊಡಿಸಿರುವಂತಹ ಡ್ರೆಸ್. ಎಷ್ಟೊತ್ತು ಮಾಡ್ತಿದ್ದೀರಿ? ಒಂದೆರಡು ನಿಮಿಷ ಆಯ್ತು. ಹ್ಯಾಪಿ ಬರ್ಡೇ ಟು ಯು. ವೆಲ್ಕಮ್ ಟು ವೈದಾರ್ಯ ಯೂಟ್ಯೂಬ್ ಚಾನಲ್. ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಬೊಡತಿ ಬ್ರಹ್ಮ ಭಾರಿ. ಇವತ್ತು ಅವ್ರ ಬದಲಾಗಿ ನಾನು ಅವ್ರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಅವ್ರದ್ದು ಬರ್ಡೇ ಇದೆ. ಅವರಿಗೋಸ್ಕರ ಕೇಕ್ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಸಾಮಗ್ರಿಗಳಿದ್ದಾವೆ. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇವತ್ತು ಕೇಕ್ ರೆಡಿ ಮಾಡ್ತಿರೋದು. ಅವ್ರಿಗೆ ಗೊತ್ತಿಲ್ಲದಂಗೆ. ಇದು ನನಗೆ ನೋಡ್ತಾ ಇರಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವಳು ಮಲಗಿದ್ದಾಳೆ ರೂಮಲ್ಲಿ. ಈಗ ನಮ್ಮ ಬಾವ ಅವಳಿಗೋಸ್ಕರ ಸ್ಪೆಷಲ್ಲಾಗಿ ಕೇಕ್ ರೆಡಿ ಮಾಡ್ತಾ ಇದ್ದಾರೆ. ಸರ್ಪ್ರೈಸ್ ಅದು, ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಡ್ರೈ ಫ್ರೂಟ್ಸ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಾನು ಇವಾಗ ಜಸ್ಟ್ ಇವಾಗ ನೋಡಿದೆ, ಹಂಗಾಗಿ ವ್ಲಾಗ್ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಖುಷಿ ಇದೆ ನಿಮ್ಮ ಹೆಂಡತಿ ಬರ್ಡೇ. ನಗ್ತಾರೆ ಅವರು. ಎಸ್, ಇವಾಗ ಮಾಡ್ತಾ ಇದ್ದಾರೆ, ಮಾಡಲಿ. ಅದೊಂದು ಸ್ವಲ್ಪ ಒಂದು ಅರ್ಧ ಆಗೋವರೆಗೂ ವೆಯ್ಟ್ ಮಾಡೋಣ, ಇಲ್ಲಾಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಅವಳು ಮಲಗಿದ್ದಾಳೆ, ಹಾಗಾಗಿ ಇವಾಗ ನೋಡೋಣ. ಅವಳು ಮಲಗಿದ್ದಾಳೆ. ಅವಳು ಎದ್ಮೇಲೆ ಅವಳ ರಿಯಾಕ್ಷನ್ ಹೇಗಿರುತ್ತೆ. ಬಂದ ತಕ್ಷಣ, ಅವಳು ಎದ್ದ ತಕ್ಷಣ ವಾಶ್ರೂಮ್ ಕಳಿಸ್ಬಿಡ್ತೀವಿ ಸ್ನಾನ ಮಾಡ್ಕೊಂಡು ರೆಡಿ ಆಗುವಂತ. ಅಷ್ಟರಲ್ಲಿ ನಮ್ಮ ಬಾವ ಕೇಕ್ ಎಲ್ಲ ರೆಡಿ ಮಾಡಿರ್ಬೋದು. ನೋಡೋಣ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ. ಗ್ಯಾಪ್ ಎಲ್ಲ ಪಿಸ್ತಾ ಎಲ್ಲ ತಿಂತವ್ರೆ. ಎಸ್, ನೋಡೋಣ ಬನ್ನಿ. ಈಗ ಹೇಳಿ. ಇದು 3 ಲೇಯರ್ ಕಟ್ ಮಾಡ್ಕೊತೀನಿ. ಯಾಕಂದರೆ 3 ಲೇಯರಲ್ಲಿ ಕ್ರೀಮ್ ಕೊಟ್ಟರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಇದು ಮಿಲ್ಕ್ ಮತ್ತು ಹನಿ ಮಿಕ್ಸ್ ಇದೆ ಇದರಲ್ಲಿ. ಕೆಲವರು ಶುಗರ್ ವಾಟರ್ ಹಾಕ್ತಾರೆ ಕೇಕ್ ಒಳಗಡೆ. ನಾನು ಶುಗರ್ ವಾಟರ್ ಹಾಕಲ್ಲ. ಮಿಲ್ಕಿಗೆ ಹನಿ ಮಿಕ್ಸ್ ಮಾಡಿಬಿಟ್ಟು ಒಳಗಡೆ ಈ ಕೇಕಲ್ಲಿ ಉಯ್ತೀನಿ ನಾನು. ಟೇಸ್ಟ್ ಇದು ಕಂಡು ನೋಡಿ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಕೇಕ್ ಇದು ಮಾಡೋದಕ್ಕೆ. ಬಟರ್ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಕ್ರೀಮ್ಗೆ. ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ. ಪೂರ್ತಿ ಗಟ್ಟಿಗೂ ಇರಬಾರ್ದು, ತೆಳ್ಳಗೂ ಆಗಬಾರ್ದು. ಕೇಕ್ ಹೆಂಗೆ ಸಾಫ್ಟ್ ಆಗಿರುತ್ತೆ ಅಂದರೆ ಅದು ಶುಗರ್ ವಾಟರ್ ಹಾಕ್ತಾರಲ್ಲ, ಹಂಗಾಗಿ ನಾವು ಅದ್ರ ಬದಲು ಮಿಲ್ಕ್ ವಿತ್ ಹನಿ ಹಾಕ್ತಾ ಇದ್ದೀವಿ ನೋಡಿ. ಈಗ 3rd ಲೇಯರ್ ಹಾಕ್ತಾ ಇದ್ದಾರೆ ನೋಡಿ. ಇದಕ್ಕೇನು ಜಾಸ್ತಿ ಲೇಯರ್. ಈಗ ನೋಡಿ, ಸೈಡ್ ಆಗ್ತಾ ಇದ್ದಾರೆ. ಮಾತಾಡಿ ಹಂಗೆ. ಸೈಡ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಫೈನಲ್ ಟಚ್. ಗೊತ್ತಾ, ಚಾಕ್ಲೇಟ್ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಬೋದು ತೆಳ್ಳಗೆ. ಈಗ ಅದ್ರ ಮೇಲೆ ಉಯ್ತೀನಿ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ರೆಡಿಯಾಗಿ ಅಂತ ಹೋಗಿ ಕಳಿಸಿದ್ದೀವಿ ನಾವು. ಅದಕ್ಕಿಂತ ಮುಂಚೆ ನಾವಿಬ್ಬರು ಈಗ ಅವ್ರೇನೋ ರೆಡಿ ಮಾಡ್ಕೊತವ್ರೆ ಇಲ್ಲಿ. ಇದೆಲ್ಲ ಒರೆಸ್ಬಿಟ್ಟು ಕೇಕ್ನ ಫ್ರಿಜ್ಜಲ್ಲಿ ಇಟ್ಟಾಗಿದೆ. ಈಗ ಅವಳು ಬರೋಕ್ಕಿಂತ ಮುಂಚೆ ಇಲ್ಲಿ ಸರ್ಪ್ರೈಸ್ ಆಗಿ ಇಟ್ಟಿದ್ದೀವಿ. ನೋಡೋಣ. ಈಗ ಎಲ್ಲ ಭಾವನೆ ಮಾಡ್ತಾ ಇರೋದು, ನಾನು ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಡ್ಬಂದು ಈಗ ರೂಮ್ಗೆ ಹೋಗಿದ್ದಾಳೆ. ನೋಡೋಣ ಏನು ಮಾಡ್ತಿದ್ದಾಳೆ ಅಂತ. ತೆಗಿಯಲೇ, ಆಯ್ತಾ? ಓ, ಇನ್ನೂ ರೆಡಿ ಆಗೋದ್ರಲ್ಲೇ ಇದ್ದಾಳೆ. ಅದಾ ಕ್ಲಿಪ್ ಹಾಕು, ಅದು ಸೂಟ್ ಆಗ್ತಾಯಿಲ್ಲ. ಅಲ್ಲೇ ಇರು, ರೂಮಿಂದ ಆಚೆ ಬರಬೇಡ. ಸುಮ್ಮನೆ ಚೆನ್ನಾಗಿ ಕಾಣ್ತೈತೆ. ಒಂದು ಸೈಡ್ ಬಿಡು, ಒಂದು ಸೈಡ್ ಹಿಂದೆ ಬಿಡು ಕೂದಲು. ಹಾಗೆ ಈಗ ನೋಡ್ಕೋ ಕನ್ನಡಿಲಿ. ಎಸ್, ಇವಾಗ ಇಲ್ಲೇ ಇರ್ತಾಳೆ ಹೇಳು.
ನನ್ನ ಫುಲ್ ಔಟ್ಫಿಟ್ ತೋರಿಸ್ಬಿಡು. ನನ್ನ ಒಬ್ಬಳು ಸಿಂಗಲ್ ತೋರ್ಸಾಯ್ತು. ಮೇಲಿಂದ ಕೆಳಗೆ ಡುನ್ 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 ಡುನ್. ಸೊ ಇದು ನಮ್ಮ ಯಜಮಾನರು ಕೊಡಿಸಿರುವಂತಹ ಡ್ರೆಸ್. ಸೊ ಬರ್ಡೇಗೆ ಭಾವ ಅವಳಿಗೋಸ್ಕರ ಕೊಡ್ಸಿರೋದು. ಅವಳೇ ಇದೇ ಸೆಲೆಕ್ಟ್ ಮಾಡಿದ್ಲಂತೆ. ನಂಗೆ ಜಾಸ್ತಿ ಗ್ರ್ಯಾಂಡ್ ಬೇಡ, ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ನಾನು ಹೇಳಿದ್ದು. ಸೊ ಅದಕ್ಕೆ ಸಿಂಪಲ್ ಆಗಿ ತಗೊಂಬಂದು ಇಲ್ಲಿ ಮಾತಾಡಮ್ಮ. ಸಿಂಪಲ್ ಆಗಿ ಕೊಡ್ಸಿ ಅಂತ ಹೇಳಿದೆ. ಸೊ ಸಿಂಪಲ್ ಆಗಿ ಕೊಡ್ಸಿದ್ದಾರೆ. ಆಯ್ತಾ ಬಾವ? ಏನೋ ಸರ್ಪ್ರೈಸ್ ಇಟ್ಟಿದ್ದಾರೆ ನಮಗೋಸ್ಕರ. ಮದುಮಗಳು ಬನ್ನಿ ಮೇಡಮ್, ಕಣ್ಣು ಮುಚ್ಚಿ. ಈಗ ನಾನು ಮುಚ್ತೀನಿ. ಓಪನ್ ಮಾಡಂಗಿಲ್ಲ, ಫುಲ್ ಮುಚ್ಚು. ಮೇಕಪ್ಗೋಸ್ಕರ. ಅಯ್ಯ ಬಾರೆ, ಅಲ್ಲಿ ಏನೂ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು, ಅಲ್ಲಿ ಏನೂ ಇಲ್ಲ. ಇಲ್ಲಿ ಏನೂ ಇಲ್ಲ, ಸುಮ್ಮನೆ ಶೋ ಕುತ್ಕೋಬೇಕಂತೆ. ಏನಿಲ್ಲ ಕಣೆ, ಬರ್ಡೇ ಇಷ್ಟೇ. ಇವಾಗ ಕಣ್ಣು ಮುಚ್ಚಕ್ಕೆ ಹೇಳ್ತಾ ಇದಾರೆ. ನೋಡಿ ನೋಡಿ, ಗೊತ್ತಿಲ್ಲ ಆ್ಯಕ್ಚುಲಿ. ಸರ್ಪ್ರೈಸ್. ವೆಯ್ಟ್, ನಾವು ಹೇಳೋ ಗಂಟೆ ತೆಗಿಯಂಗಿಲ್ಲ. ಓಕೆ, ಇರಿ ಇದ್ರದ್ದೊಂದು ಕ್ಯಾಪ್ಚರ್ ತಗೊಂಡ್ಬಿಡ್ತೀನಿ. ಇವಾಗ ನೋಡಿ, ಇದು ಕೇಕು ಭಾವ ಮಾಡಿರೋದು. ಆಯ್ತು, ಫಸ್ಟ್ ಕೊಟ್ಟು ತಗೊಂಬನ್ನಿ. ಕ್ಯಾಂಡಲ್ ಗಿಂಡಲ್ ಏನು ಹಚ್ಚಲ್ಲ ನಾವು. ಬೇಡ ಇದು ಈಗ ನೀವು ಹೋಗಿ ಪಕ್ಕದಲ್ಲೇ ಆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಬನ್ನಿ ಫೋನು. ಹಾ ಸರಿ, ಕಣ್ಮುಚ್ಚೆ. ಇರಿ ಆಗಿದೆ. ಲಾಸ್ಟಿಗೆ ಇಲ್ಲಿ ವ್ಲಾಗ್ ಮಾಡ್ತಾಳೆ. ಇವಾಗ ನಮ್ಮ ಅಕ್ಕನ ಬರ್ಡೇ ಕೇಕ್ ಕಟ್ ಮಾಡ್ತಾ ಇದೀವಿ. ಇದೆಲ್ಲ ವೈದರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರುತ್ತೆ, ಹಂಗಾಗಿ ನಾನು ಕ್ಯಾಪ್ಚರ್ ಮಾಡಿಲ್ಲ. ಅಲ್ಲಿ ಸ್ಟಾರ್ಟ್ ಆಗಿದೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಕೇಕ್ ಮೆಲ್ಟ್ ಆಗುತ್ತೆ. ಕೇಕ್ ಕಟ್ ಮಾಡುವ ಸಮಯ. ಎಸ್, ಇವಾಗ ಕಟ್ ಮಾಡ್ಲಾ? ಕಟ್ಟಿಂಗ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ವೈಶು, ಹ್ಯಾಪಿ ಬರ್ಡೇ ಟು ಯು. ಕುತ್ಕೋ, ಕಾಣಿಸಲ್ಲ. ಸೊ ಸಿಂಪಲ್ ಆಗಿ ಹೋಮ್ ಮೇಡ್ ಕೇಕ್ ನಮ್ಮ ಭಾವ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೋಡಿ, ಅವ್ರದ್ದು ಪ್ರೇಮ ಕಹಾನಿ ನಡೀತಿದೆ. ಹೇಗಿದೆ ಕೇಕು? ನಿಜವಾಗ್ಲೂ ಚೆನ್ನಾಗಿದೆ. ಮೇಲ್ಗಡೆ ಕಡೆ ಬರೀ ಬನ್ನಿ ಕುರ್ತಿಯಲ್ಲಿ ಅಲ್ಲ, ಕೆಳಗಡೆ ಡ್ರೈ ಫ್ರೂಟ್ಸ್ ಇತ್ತು. ಪರವಾಗಿಲ್ಲ, ನನಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ. ಇದು ವಿಡಿಯೋದಲ್ಲಿ ಏನು ಹಂಗಂತೀಯ? ಇವಳು ವಿದ್ಯುತ್ ಆಫ್ ಮಾಡಿ ಎಲ್ಲ ತಿನ್ನೋಣ ಗವಗವ ಅಂತ ನಾನು ಕ್ಯಾಪ್ಚರ್ ಮಾಡ್ತೀನಿ. ಅದೆಲ್ಲ ಇರೇ, ನಾನು ನಿಂಗೆ ತಿನ್ನಿಸ್ತೀನಿ. ನಂಗೆ ತಿನ್ಸು. ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಬೀಳ್ತಿದೆ. ಅಕ್ಕು ಬೈಗ್ ಅಕ್ಕು. ಐಸ್ ಕೇಕ್ ಥರನೇ ಇದೆ. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲ ಇವರೇ ತಿಂದು ಖಾಲಿ ಮಾಡ್ತಾರೆ. ಯಾರಿಗೂ ಇಡಲ್ಲ ಅನ್ಕೋತೀವಿ. ನಿಜವಾಗ್ಲೂ ಚೆನ್ನಾಗಿದೆ ಕೇಕು. ನಿಜ ಚೆನ್ನಾಗ. ಸೂಪರ್. ನಾವೊಂದಿನ ಚಾಲೆಂಜ್ ಮಾಡ್ತೀವಿ. ಇವ್ರು ಚೆನ್ನಾಗಿ ಮಾಡ್ತಾರೋ ನಾನು ಚೆನ್ನಾಗಿ ಮಾಡ್ತೀವ, ಮಾಡೋಣ. ಚೆನ್ನಾಗಿದೆ. ನಾನೇನ್ ಮಾಡ್ಲಿ? ಅದು ಐಸ್ ಏನ್ ಮಾಡ್ಲಿ? ವಿಡಿಯೋದಲ್ಲಿ ಕಾಣ್ತಿರುತ್ತೆ, ಇಟ್ಕೊಳ್ಳಿ. ನಾವ್ ಇದ್ದಿದ್ದಂಗೆ ತೋರಿಸ್ತೀವಿ, ಆಯ್ತಾ? ಶಾರ್ಟ್ ವಿಡಿಯೋಗೆ ನೀವು ಲೇಯರ್ ಕಟ್ ಮಾಡಿದ್ರಲ್ಲ, ಅದಕ್ಕೆ
ಅದೆಲ್ಲದ್ರಲ್ಲೂ ಸಿಗ್ತಾ ಇದೆ. ಒಳ್ಳೆ ತಮ್ಮನೆಲ್ಗೆ ನಮ್ಮ ಮೂರು ತಗೋಬಲ್ಲ. ಇದೇ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ಓಕೆ ಓಕೆ. ಗೈಸ್ ಆ್ಯಕ್ಚುಲಿ ಕೇಕ್ ತುಂಬ ಚೆನ್ನಾಗಿತ್ತು. ರೆಸಿಪಿ ಬೇಕು ಅಂದರೆ ವೈದ್ಯರ ಯೂಟ್ಯೂಬ್ ಚಾನಲಲ್ಲೇ ಬರುತ್ತೆ. ಫಸ್ಟ್ ಬರ್ಡೇ ವ್ಲಾಗ್ ಬರುತ್ತೆ, ಅದಾದಮೇಲೆ ವೈಶು ಬರ್ಡೇ ನಮ್ಮ ಭಾವ ಮಾಡಿದ್ದಾರೆ ಟುಮಾರೋ, ಆಯಿತಾ? ಟುಮಾರೋ ಅವಳಿಗೊಂದು ಸರ್ಪ್ರೈಸ್ ಇದೆ, ಸಿಂಪಲ್ಲೇ, ಬಟ್ ನೋಡೋಣ ಅವಳ ರಿಯಾಕ್ಷನ್ಸ್ ಹೇಗಿರುತ್ತೆ ಏನು ಅನ್ನೋದು. ಇವತ್ತು ನನ್ನ ಬರ್ಡೇ, ನೀನು ನಾಳೆನೇ ಕೊಡ್ತಾ ಇದೆಯಾ? ಸರ್ಪ್ರೈಸ್ ನಮ್ಮ ಮನೆಯವ್ರು ಇಲ್ಲಲ್ಲ, ಅವ್ರು ಬರ್ಲಿ ಅಂತ ಸ್ವಲ್ಪ ವೇಟ್ ಅವಳು ಇಷ್ಟ, ಯಾವಾಗ ಬೇಕಾದ್ರೂ ಕೊಡ್ಲಿ. ಸೊ ಇವತ್ತು ಕೇಕ್ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಇಬ್ರಿಗೂ. ಜಾಸ್ತಿ ಎಫೆಕ್ಟ್ ಬಾವಂದಿರೋದು. ನಾನು ಜಸ್ಟ್ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಸೋ ಮಚ್ ಇಬ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಕಾಲ್ ಬೀಳು ಹಂಗೆ, ನೀನೇ ಬಿಡು. ಸೊ ವಿಡಿಯೋ ಏನು ಮಾಡೋಣ? ಹೇಳಿದೆ ಏನಿದೆ? ಎಸ್, ಇನ್ನೊಂದು ಸರ್ಪ್ರೈಸು ನಾಳೆ ಅವಳಿಗೆ ನಮ್ಮ ಕಡೆಯಿಂದ ಅವ್ರ ಮೈದ್ನ ಮತ್ತು ತಂಗಿ ಕಡೆಯಿಂದ ಸಿಂಪಲ್ ಆಗಿ ಒಂದು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಅಪ್ಪ ಅಮ್ಮನೂ ಇರ್ತಾರೆ, ಬಾವಂದು ನಾಳೆ ಸಂಡೇ, ಅವರು ನಾಳೆ ಮನೇಲಿ ಇರ್ತಾರೆ, ಎಲ್ಲರೂ ಮನೇಲಿ ಇರ್ತೀವಿ. ನೋಡೋಣ, ಆದರೆ ಏನಾದರೂ ಪ್ಲ್ಯಾನ್ ಮಾಡ್ತೀವಿ, ಇಲ್ಲ ಅಂದರೆ ಮನೇಲೇ ಸಿಂಪಲಾಗಿ ಏನಾದರೂ ಮಾಡ್ಕೊಂಡು ತಿಂದು ಅದನ್ನು ಕೂಡ ವ್ಲಾಗ್ ಮಾಡ್ತೀವಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಕುಡಿಲಿ ಸಲ್ಮಾದಾನ ಬೇಡ ಅಲ್ವಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ನಾನೇ ಎಲ್ಲ ಬಡ ಮೈಕೆಲ್ಲ. ನನಗೆ ಖುಷಿ ಆಯ್ತು, ತುಂಬಾ ಇಷ್ಟ ಆಯ್ತು. ಸಿಂಪಲ್ ಆಗಿದ್ರು ತುಂಬಾ ಖುಷಿಯಾಗಿ. ರಾಗ ಹೇಳುದು ಬೇಡ, ರಾಗದ್ರನೇ ಹೇಳು. ನನಗೆ ಖುಷಿ ಆಯ್ತು, ನನಗೆ ಇಷ್ಟ ಆಯ್ತು ಹಂಗಲ್ಲ, ನನಗೆ ತುಂಬಾನೇ ಖುಷಿ ಆಯ್ತು ಹಂಗಲ್ಬೇಕಾ? ನಂಗೆ ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ನನಗೆ ಈ ತರ ಸಿಂಪಲ್ ಆಗಿದ್ರು ತುಂಬಾ ಸಿಂಪಲ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಐ ಹೋಪ್ ಈ ವಿಡಿಯೋ ನನ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀವಿ. ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಎಲ್ಲ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಹೊಸ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಯಾಕಂದ್ರೆ ಈ ತರ ಇನ್ನೂ ವೆರೈಟಿ ವಿಡಿಯೋಸ್ ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಸೊ ಹಾಗಾಗಿ ನಾನೇನು ಹೇಳಿ, ಏನಾದ್ರು ಏನು ಹೇಳಿ, ಖುಷಿಯಾಗಿದೆ ಅಂತ ಅವಳಿಗೆ. ಈಗ ಖುಷಿಯಾಗಿರ್ಲಿ, ಅವಳು ಜೀವನ ಪೂರ್ತಿ ಈಗ ಖುಷಿಯಾಗಿರ್ಲಿ. ಇವಳು ಖುಷಿಯಾಗಿದ್ರೆ ನಾನು ಖುಷಿ ಇದ್ದಂಗೆ, ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ಗೆ. ಐ ಹೋಪ್ ಹೇಳಾಯ್ತು. ಬಾಯ್. ಎಸ್ ಬಾಯ್. ಐ ಹೋಪ್ ಇಷ್ಟ ಆಗಿದ್ರೆ ಲೈಕ್, ಬಾಯ್.